ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಅನನ್ಯ ಹಾಸ್ಪಿಟಲ್ ಕ್ಲೋಸ್. ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಯುತ ಅಮೃತ ಜಯರಾಮ್ ರವರು ನೀಡಿದ್ದ ದೂರಿನ ಮೇರೆಗೆ ಅನನ್ಯ ಆಸ್ಪತ್ರೆ ಇದೀಗ ಕ್ಲೋಸ್ ಆಗಿದೆ. ಸಾಮಾನ್ಯವಾಗಿ ಜನರು ಆರೋಗ್ಯ ಸರಿಯಿಲ್ಲ ಎಂದ ತಕ್ಷಣ ಇಂತಹ ಆಸ್ಪತ್ರೆಗಳ ಮೊರೆ ಹೋಗುತ್ತಾರೆ. ಆದರೆ ಆಸ್ಪತ್ರೆಗಳೇ ನಕಲಿಯಾಗಿರುವುದು ಜನರಲ್ಲಿ ಆತಂಕ ಹಾಗೂ ಭಯ ಮೂಡಿಸುತ್ತಿದೆ. ಇಂತಹ ಪರಿಸ್ಥಿತಿ ಎದುರಾಗುತ್ತಿರುವ ಹಿನ್ನೆಲೆ ಜನರಲ್ಲಿ ಗೊಂದಲ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗುತ್ತಿದೆ. ಯಾವ ಆಸ್ಪತ್ರೆಗೆ ಹೋಗಬೇಕು, ಯಾರು ನಿಜವಾದ ವೈದ್ಯರು, ಯಾರು ನಕಲಿ ವೈದ್ಯರು ಎಂದು ತಿಳಿಯದೆ ಜನ ಕಂಗಾಲಾಗುವ ಪರಿಸ್ಥಿತಿ ಎದುರಾಗುತ್ತಿದೆ. ಇದೇ ರೀತಿ ಅಕ್ರಮವಾಗಿ ತಲೆ ಎತ್ತಿದ್ದ ಅನನ್ಯ ಹಾಸ್ಪಿಟಲ್ ವಿರುದ್ಧ ಅಮೃತ ಜಯರಾಮ್ ರವರು ದೂರು ನೀಡಿದ್ದು, ದೂರಿನ ಮೇರೆಗೆ ತನಿಖೆಯಲ್ಲಿ ಅಕ್ರಮ ಸಾಬೀತುಗೊಂಡು ಇದೀಗ ಅನನ್ಯ ಹಾಸ್ಪಿಟಲ್ ಕ್ಲೋಸ್ ಆಗಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿರುವ ನಕಲಿ ಆಸ್ಪತ್ರೆ ಕ್ಲಿನಿಕ್ಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸದ ಹೊರತು ಇಂತಹ ಅಕ್ರಮಗಳಿಗೆ ಬ್ರೇಕ್ ಬೀಳುವುದಿಲ್ಲ. ಕಾನೂನಿನ ಭಯವಿಲ್ಲದ ಇಂಥವರು ಇಂತಹದೇ ನಕಲಿ ಹೆಸರುಗಳಲ್ಲಿ ಅನೇಕ ಭಾಗಗಳಲ್ಲಿ ನಕಲಿ ಕ್ಲಿನಿಕ್ ಆಸ್ಪತ್ರೆಗಳನ್ನು ಸೃಷ್ಟಿ ಮಾಡಿಕೊಂಡು ದುಡ್ಡು ಮಾಡುವ ದುರಾಸೆಗೆ ಜನರ ಜೀವದ ಜೊತೆ ಚೆಲ್ಲಾಟವಾಡಲು ಮುಂದಾಗುತ್ತಿದ್ದಾರೆ. ಇಂಥವರಿಗೆ ಕಾನೂನಿನ ಪಾಠದ ರುಚಿ ತೋರಿಸಬೇಕಾಗಿರುವುದು ಅನಿವಾರ್ಯವಾಗಿರುತ್ತದೆ ಎಂದಿದ್ದಾರೆ ಶ್ರೀಯುತ ಅಮೃತ ಜಯರಾಮ್ ರವರು.